guys, welcome back to my channel. This is my last vlog in 2025. ಇದು ಈ ವರ್ಷದ ಕೊನೆಯ ಲಾಸ್ಟ್ ಟ್ರಿಪ್. ಸೊ ಲಾಸ್ಟ್ ವೀಕ್ ನಾವು ಟ್ರಿಪ್ ಹೋಗಿದ್ವಿ ಅಂಡ್ ಇಲ್ಲಿ ನ್ಯೂ ಇಯರ್. ಸೊ ಹಾಗಾಗಿ ಇವತ್ತು ಇದು ಈ ವರ್ಷದ ಕೊನೆಯ ಟ್ರಿಪ್. ಸೊ ಹಾಗಾಗಿ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಕಮ್ ಲೆಟ್ಸ್ ಗೋ, ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನನಗೆ ನೆಕ್ಸ್ಟ್ ಇಯರ್ ಬಗ್ಗೆ ತುಂಬ ಎಕ್ಸೈಟ್ಮೆಂಟ್ ಏನಿಲ್ಲ, ಬಿಕಾಸ್ ಗೊತ್ತಿಲ್ಲ, ಎಕ್ಸೈಟ್ಮೆಂಟ್ ಅಂತ ಏನಿಲ್ಲ, ಸುಮ್ಮನೆ ಹಾಗೆ ನಡೀತಾ ಇದೆ. ಎಷ್ಟು ಬೇಗ ಆಯಿತು 2025 ಅಂತಲೇ ಅನಿಸ್ತು ನನಗೆ. ಆ್ಯಕ್ಚುಲಿ ಯಾವಾಗ ಅದ್ವಿಕ ಬಂದು ಅವಾಗಿಂದನೂ ಹೀಗೆ ಅನಿಸ್ತಾ ಇರೋದು. ಬೇಗ ಬೇಗ ಇಯರ್ ಎಲ್ಲ ಪಾಸ್ ಆಗ್ತಾ ಇದೆ, ಇದೇ ಥರನೇ ಅನಿಸ್ತಾ ಇರೋದು. ಎಕ್ಸೈಟ್ಮೆಂಟ್ ಅಂತ ಏನಿಲ್ಲ. ಸಿ ಈ ವರ್ಷ ನಾನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಯಾರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಏನೇನೋ ಮಾಡ್ತಾ ಇರ್ತೀನಿ. ಬಟ್ 2025 ಪ್ಲ್ಯಾನ್ ಮಾಡಿ ಅದನ್ನು ಹಾಗೆ ಸ್ಟಾಪ್ ಮಾಡಿದೆ ಅಂತಲೇ ಹೇಳ್ಬೋದು, ಕಂಟಿನ್ಯೂ ಮಾಡಲಿಲ್ಲ. ಆ್ಯಂಡ್ ಈ ಸತಿ ನಾನು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಅದರ ಹಾಗೇ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಲ್ ಸಿ ಪಾಸಿಬಲ್. ಇವತ್ತೇ ಇದ್ರ ಬಗ್ಗೆ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ಅದರ್ವೈಸ್ ನಾನು ಮತ್ತೆ 2026ಅಲ್ಲಿ ಮತ್ತೊಂದು ಹೊಸ ಬ್ಲಾಗ್ ಜೊತೆ ಬರ್ತೀನಿ. ಆ್ಯಂಡ್ ಆಲ್ಸೋ ರೀಕ್ಯಾಪ್ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಸೊ ತುಂಬ 3-4 ಡೇಸ್ ಆಯಿತು ನಾನು ಅದನ್ನು ಅಂದರೆ ಎಲ್ಲನೂ ಕಂಬೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ವಿಡಿಯೋಸ್ ಇದ್ದಾವೆ, ನೀವು ನೋಡ್ತಾ ಇರ್ಬೋದು. ಬಟ್ 4 ವಿಡಿಯೋ ಒಂದು 6 GB ಈ ರೀತಿ ಎಲ್ಲ ಇರುತ್ತೆ, 6 GB 10 GB ಈ ರೀತಿ ಎಲ್ಲ ಇರುತ್ತೆ. ಅದನ್ನೆಲ್ಲ ನಾನು ಕಂಬೈನ್ ಮಾಡಿ ಸೊ ಒಂದೇ ವಿಡಿಯೋ ಮಾಡೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಸೊ ಅದನ್ನೇ ಮಾಡ್ತಾ ಇದ್ದೀನಿ. 3-4 ಡೇಸ್ ಆಯಿತು ನಾನು ಸ್ಟಾರ್ಟ್ ಮಾಡಿ ಅದನ್ನು. ಸೊ ಇನ್ನೂ ಮುಗ್ದಿಲ್ಲ ಅದ್ರದ್ದು. ವಿಲ್ ಸಿ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಇವತ್ತಂತೂ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಇನ್ ಕೇಸ್ ಆದರೆ ಅದು ವ್ಲಾಗ್ ಹಾಕ್ತೀನಿ, ಇವತ್ತೇ ಈವ್ನಿಂಗ್ ಹಾಕ್ತೀನಿ. ಅದರ್ವೈಸ್ ನಾನು ಆ್ಯಸ್ ಯೂಸ್ವಲ್ ಇನ್ ಕೇಸ್ ಏನಾದರೂ ಮಾತಾಡಬೇಕು ಅನಿಸಿದರೆ ಈ ವರ್ಷದ ಬಗ್ಗೆ ಅದು ವ್ಲಾಗ್ ಹಾಕ್ತೀನಿ. ಅದರ್ವೈಸ್ ಇಲ್ಲ ಅಂತಂದರೆ ನಾಳೆ ಅಂದರೆ 2026ಅಲ್ಲಿ ಫಸ್ಟ್ ವ್ಲಾಗ್ ಜೊತೆ ಮತ್ತೆ ಬರ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಜೂಕ್ ಹಾಕತ್ತೀನಿ. Hi guys, ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ನಾವಿವಾಗ ಹೋಗ್ತಾ ಇದ್ದೀವಿ ಜೂಗೆ. ಇದು ಕಮಲಾಪುರದಲ್ಲಿದೆ, ನಿಯರ್ ಹಂಪಿ. ಸೊ ಇಲ್ಲಿ ಟ್ರಾಫಿಕ್ ಎಲ್ಲ ಅಷ್ಟೊಂದು ಇರಲ್ಲ. ಸೊ ಆರಾಮಾಗಿ ನಾವು ಬೇಗ ರೀಚ್ ಆಗ್ಬೋದು. ಆ್ಯಂಡ್ ಸಿಟಿಯಲ್ಲಿ ಸ್ವಲ್ಪ ಇರುತ್ತೆ. ಸೊ ಅದರ್ವೈಸ್ ಈ ಕಡೆ ಎಲ್ಲ ಬಂದರೆ ಅಷ್ಟೊಂದು ಟ್ರಾಫಿಕ್ ಎಲ್ಲ ಇರಲ್ಲ. ಸೊ ಆರಾಮಾಗಿ ಹೋಗ್ಬೋದು. ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಜೂ ಇದು. ಸೊ ಇದು ಕಮಲಾಪುರದಲ್ಲಿದೆ. ಆ್ಯಂಡ್ ಇದು ಇವತ್ತು ತುಂಬ ರಶ್ ಇತ್ತು, ಬಿಕಾಸ್ ಆಫ್ ಸಂಡೇ ಹೋಗಿರೋದ್ರಿಂದ ತುಂಬಾ ರಶ್ ಇತ್ತು. ಸೊ ಓನ್ಲಿ ಜೂಕು ಅಷ್ಟೇ ಹೋಗ್ಬೋದು, ಅಥವಾ ಅವ್ರು ಸಫಾರಿ ಕೂಡ ಹೋಗ್ಬೋದು. ಸೊ ನಾವು ಸಫಾರಿ ಬಂದಿದ್ದೀವಿ, ಬಸ್ಸಲ್ಲಿ ಬಂದಿದ್ದೀವಿ. ಸೊ ಹಂಗಾಗಿ ನೋಡಿ ಇಲ್ಲಿ ಸಿಂಹ ಕಾಣ್ತಾ ಇದೆ. ಫಸ್ಟು ಇಲ್ಲಿ ಜೋನ್ ಮಾಡಿದ್ದಾರೆ. ಸೊ ಇಲ್ಲಿ ಎಂಟ್ರ್ ಆದ ಕೂಡಲೇ ಇದರದ್ದು ಏನು ಗೇಟ್ ಎಲ್ಲ ಹಾಕಿರ್ತಾರೆ, ಗೇಟ್ ಎಲ್ಲ ಮಾಡಿರ್ತಾರೆ. ಸೊ ಇದಕ್ಕೆ ಫಸ್ಟ್ ಒಂದು ಗೇಟ್ ಇರುತ್ತೆ, ಅದರಲ್ಲಿ ಎಂಟರ್ ಆದಮೇಲೆ ಮತ್ತೊಂದು ಸೆಕೆಂಡ್ ಗೇಟ್ ಕೂಡ ಕ್ಲೋಸ್ ಮಾಡ್ತಾರೆ. ಸೊ ನೋಡಿ ಇಲ್ಲಿ ಗೇಟ್ ಕ್ಲೋಸ್ ಮಾಡಿದ್ರು ಅವರು. ಲಯನ್ ಜೋನ್ ಆದಮೇಲೆ ಮತ್ತೆ ಟೈಗರ್ ಜೋನ್ ಬರುತ್ತೆ. ಸೊ ಅದೆಲ್ಲ ಗೇಟ್ ಕ್ಲೋಸ್ ಮಾಡಿದರೆ ನೆಕ್ಸ್ಟ್ ಜೋನ್ಗೆ ಎಂಟರ್ ಆಗೋದು. ಬಿಕಾಸ್ ಒಂದು ಪ್ರಾಣಿ ಮತ್ತೊಂದು ಕಡೆಯಿಂದ ಬರಬಾರ್ದು ಅಂತ ಹೇಳಿ ಫುಲ್ ಸೇಫ್ಟಿಯಾಗಿ ಇಟ್ಟಿದ್ದಾರೆ ಇಲ್ಲಿ. ಜೀಪ್ ಸಫಾರಿ ಕೂಡ ಇರುತ್ತೆ, ಮತ್ತು ಈ ರೀತಿ ಬಸ್ ಇರುತ್ತೆ, ಹಾಗೆ ಪ್ರೈವೇಟ್ ಸಫಾರಿ ಕೂಡ ಇರುತ್ತೆ. ಸೊ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸೊ ಅದಕ್ಕೆ ನಾವು ಬರ್ಬೋದು. ಆ್ಯಂಡ್ ಇಲ್ಲಿ ನಾವು ಬಸ್ಸಿಗೆ ಬಂದಿದ್ವಿ. ಯೂಸ್ವಲಿ ನಾವು ಯಾವಾಗಲೂ ಬಸ್ಸಿಗೆ ಬರೋದು. ಇದೇ ಸತಿನೂ ಬಸ್ಸಿಗೆ ಬಂದಿದ್ದು. ಆ್ಯಂಡ್ ನೆಕ್ಸ್ಟ್ ಟೈಮ್ ಜೀಪ್ ಅಂತ ಹೇಳಿದ್ದೀನಿ, ವಿಲ್ ಸಿ. ಹಾಗೆ ಇಲ್ಲಿ ಜಿಂಕೆಗಳಂತೂ ತುಂಬಾ ಇದ್ವು, ಬಟ್ ದೂರದಿಂದ ನಮಗೆ ಅಷ್ಟೊಂದು ಕಾಣಿಸಲ್ಲ. ಅಂದರೆ ನಾರ್ಮಲ್ ಕಣ್ಣಿಗೆಲ್ಲ ಕಾಣಿಸುತ್ತೆ, ವಿಡಿಯೋದಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಆಗೋಲ್ಲ. ಸೊ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಸಾಲಿಗೆ ಹೋಗ್ತಾ ಇದ್ವು. ಮೂವಿಯಲ್ಲಿ ಅಥವಾ ನಾವು ಪಿಕ್ಚರ್ಸಲ್ಲೆಲ್ಲ ನೋಡಿರ್ತೀವಲ್ಲ, ಸೊ ಅದೇ ರೀತಿ ಸೇಮ್ ಅದೇ ರೀತಿಯೇ ಹೋಗ್ತಾ ಇತ್ತು. ಪೆಂಡಿಂಗ್ ಎಲ್ಲ ಮಾಡಿರ್ತೀವಲ್ಲ ಅದೇ ರೀತಿ ಇತ್ತು ಈ ಸೀನು. ಸೊ ನೋಡಿ ಎಷ್ಟೊಂದು ಜಿಂಕೆಗಳು ತುಂಬಾ ಇದ್ವು, ತುಂಬಾ ಇದ್ವು. ಆ್ಯಕ್ಚುಲಿ ಮಾರ್ನಿಂಗ್ ಟೈಮ್ ಬರಬೇಕು ಅಂತ ತುಂಬ ಸತಿ ಅನ್ಕೋತೀವಿ, ಬಟ್ ಆಗೋದೇ ಇಲ್ಲ. ಆ್ಯಸ್ ಯೂಸ್ವಲ್ ಮಧ್ಯಾಹ್ನ 11 ಗಂಟೆ 12 ಗಂಟೆನೇ ಆಗೋದು ಇಲ್ಲಿಗೆ ಬರೋಕ್ಕೆ. ಸೊ ಈ ಸತಿನೂ ಅಷ್ಟೇ ಮತ್ತೆ ಮಿಸ್ ಮಾಡಬಾರ್ದು ಅಂತ ಹೇಳಿ ಮತ್ತೆ ಅಗೇನ್ 11-12 ಗಂಟೆಗೆ ಬಂದ್ವಿ. ಒಂಥರ ಪಿಕ್ನಿಕ್. ಆ್ಯಂಡ್ ಇಲ್ಲಿ ಎಲ್ಲ ಥರ ಪ್ರಾಣಿ ಇರೋದ್ರಿಂದ ಅದ್ವಿಕ ಕೂಡ ತೋರ್ಸೋಕ್ಕೆ ನಮಗೆ
ಇಷ್ಟ ಆಗುತ್ತೆ ಅವಳಿಗೂ ಕೂಡ, ಹೊಸದೆಲ್ಲ ಕಲಿತಾ ಇರ್ತಾಳಲ್ವ. ಸೊ ಹಾಗಾಗಿ ಸೊ ಇದು ಆಸ್ಟ್ರಿಚ್ಚು ಆ ಕಡೆಯಿಂದ ಈ ಕಡೆ ಹೋಗ್ತಾನೆ ಇತ್ತು, ತುಂಬ ಹೈಟಾಗಿತ್ತು. ಸೊ ಇಲ್ಲೆಲ್ಲ ಏನಿರುತ್ತೆ ಗ್ರಿಲ್ಲು, ಅಲ್ಲೆಲ್ಲ ಮುಖ ಎಲ್ಲ ಎತ್ತಾಯಿತು. ಹಾಗೆ ಈ ಸತಿ ಕರಡಿಗಳಂತೂ ಮುಂದೆನೇ ಬಂದಿದ್ವು. ಪ್ರತಿ ಸತಿ ಕರಡಿಗಳನ್ನು ಸ್ವಲ್ಪ ದೂರದಿಂದ ನೋಡಬೇಕಾಗಿತ್ತು. ಆ್ಯಂಡ್ ಇವು ಎಲ್ಲ ತೋಳ ಇವೆಲ್ಲ ಇರುತ್ತೆ. ಸೊ ನೋಡಿ ಕರಡಿ ಅಂತೂ ಆಟ ಅಂದರೆ ಏನೋ ಜಗಳ ಆಡ್ತಾ ಇದ್ವು ಮುಂಚೆ, ಅದಾದಮೇಲೆ ಈ ಕಡೆ ಬಂದ್ವು. ಯಾವಾಗಲೂ ಅದ್ವಿಕ ಜಿರಾಫೆ ಬೇಕು ಅಂತಾನೆ ಇದ್ಲು. ಅಂಡ್ ಅವಳು ಕಾಟನ್ ನೋಡ್ತಾಳೆ, ಸೊ ಹಾಗಾಗಿ ಅದರಲ್ಲಿ ಜಿರಾಫೆ ಎಲ್ಲ ಇರುತ್ತೆ. ಸೊ ನೋಡಬೇಕು ಅಂತ ಇದ್ಲು. ಸೊ ಹಾಗಾಗಿ ಕರ್ಕೊಂಡು ಬಂದ್ವಿ. ಆ್ಯಂಡ್ ಮೈಸೂರು ಜೂಯಲ್ಲಿ ಇವನ್ ಜಿಬ್ರಾ ಕೂಡ ನಾವು ನೋಡಬಹುದು. ಮನೆಯಿಂದ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ವಿ, ಅದನ್ನೇ ತಿಂತಾ ಇದ್ವಿ. ಆ್ಯಕ್ಚುಲಿ ಇಲ್ಲಿ ಯೂಸ್ ಆಗುತ್ತೆ. ಸೊ ತುಂಬ ನಡೆಯೋದಿರತ್ತಲ್ವ, ಸೊ ಹಂಗಾಗಿ ಹಶು ಆಗುತ್ತೆ, ಹಾಗಾಗಿ ತೊಗೊಂಡು ಬಂದಿದ್ವಿ. ವಾಟರ್ ಬಾಟಲ್ಸು ಸ್ನ್ಯಾಕ್ಸು ಎಲ್ಲ ತೊಗೊಂಡು ಬಂದಿದ್ವಿ. ಎಷ್ಟೇ ತಂದರೂ ಖಾಲಿ ಆಗುತ್ತೆ ಇಲ್ಲಂತೂ, ಅಂದರೆ ಅಷ್ಟು ಹಶು ಆಗುತ್ತೆ, ಸುತ್ತಾಡಿ ಹಶು ಆಗ್ತಾ ಇರುತ್ತೆ. ಸೊ ಹಾಗಾಗಿ ತೊಗೊಂಡು ಬಂದಿದ್ವಿ. ಹಾಗೆ ತಿಂತಾ ಟೈಮ್ ಸ್ಪೆಂಡ್ ಮಾಡ್ತಾ ಜೂ ಎಲ್ಲ ನೋಡ್ತಾ ಇದ್ವಿ. ಐ ಥಿಂಕ್ ನಾವು ಹೋದ ವರ್ಷ ಬಂದಿದ್ವಿ ಅನಿಸುತ್ತೆ, ಅದ್ವಿಕನ ಜೊತೆ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕೊಂಡು ಬಂದಿದ್ವಿ. ಆ್ಯಂಡ್ ಈ ಸತಿ ನಾವು ಈ ರೀತಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಬಂದಿದ್ದೀವಿ. ಸೊ 3 ಜನ ಸೇಮ್ ಹಾಕೋದ್ರಿಂದ ಲಾಸ್ಟ್ ಟೈಮ್ ನಾನು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ವಿ, ಎಲ್ಲ ವೈಟ್ ಆ್ಯಂಡ್ ಬ್ಲೂ ಜೀನ್ಸ್ ಹಾಕಿದ್ವಿ. ಸೊ ಅದು ಕೂಡ ವ್ಲಾಗ್ ಹಾಕಿದ್ದೀನಿ. ಈ ಜೂಗೆ ನಾನು ಒಂದು 4-5 ಸತಿ ವಿಸಿಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು, ವಿತ್ ಫ್ಯಾಮ್ಲಿ. ಆ್ಯಂಡ್ ನಾವಿಬ್ಬರೇ ಅಂತೂ ತುಂಬ ಸತಿ ಹೋಗಿದ್ದೀವಿ. ಸೊ ಹಾಗಾಗಿ ಇದು ಇವ್ರ ಜೊತೆ ಅಂದರೆ ಇದು 3rd ಟೈಮ್ ಇವ್ರ ಜೊತೆ ಅಂದರೆ. ಆ್ಯಂಡ್ ಇದು ನೀರಾನೆ ಅಂತೂ ತುಂಬ ಅಂದರೆ ಸ್ಮೂತಾಗಿರುತ್ತೆ, ಫುಲ್ ಸ್ಮೂತಾಗಿರುತ್ತೆ. ಅಂದರೆ ನೋಡಿದ ತಕ್ಷಣ ಅನ್ನುತ್ತೆ ತುಂಬ ಸ್ಮೂತ್, ಒಂದು ದೊಡ್ಡ ಕಲ್ಲು ಬಂಡೆ ಇರುತ್ತಲ್ವ, ಅದೇ ರೀತಿ ಫೀಲ್ ಆಗುತ್ತೆ ನೋಡಿದರೆ. ಅಷ್ಟು ಸ್ಮೂತ್, ನೋಡಿದ ತಕ್ಷಣ ಎಷ್ಟು ಸ್ಮೂತಾಗಿದೆ ಅನಿಸುತ್ತೆ ಇದು ನೋಡಿದ ತಕ್ಷಣ. ಬಟ್ ತುಂಬ ದೊಡ್ಡದು ಇರುತ್ತೆ. ಜೂ ಅಲ್ಲಿ ಓನ್ಲಿ ಇದೆಲ್ಲ ನೋಡೋಕ್ಕೆ ಸಿಗುತ್ತೆ. ಬಟ್ ಇನ್ನು ಸಫಾರಿಯಲ್ಲಿ ಹುಲಿ ಜೋನು ಹಾಗೆ ಇವೆಲ್ಲ ಲಯನ್ ಜೋನು ಇವೆಲ್ಲ ನಮಗೆ ತೋರಿಸ್ತಾರೆ. ಜೂ ಅಲ್ಲಿ ಬರೀ ಇವೇನು ನಡ್ಕೊತ ಏನು ವಾಕ್ ಮಾಡ್ತಾ ನೋಡಿದ್ವಲ್ಲ, ಸೊ ಅದೆಲ್ಲ ಸಿಗುತ್ತೆ. ಮೊಸಳೆ ಇವೆಲ್ಲ ಸಿಗುತ್ತೆ. ಅದಾದಮೇಲೆ ನಾನು ಮನೆಯಿಂದ ಮಂಡಕ್ಕೆಲ್ಲ ಮಾಡ್ಕೊಂಡು ಬಂದಿದ್ದೆ. ಸೊ ಇವಾಗ ಬೇರೆ ಥರ ಮಾಡಿಕೊಂಡು ತಿನ್ನಬೇಕು ಅಂತ ಹೇಳಿ ಸೊ ಎಲ್ಲನೂ ವೆಜಿಟೇಬಲ್ಸ್ ಕೂಡ ನಾನು ತೊಗೊಂಡು ಬಂದಿದ್ದೆ. ಸೊ ಅಲ್ಲಿ ಒಂಥರ ಚೆನ್ನಾಗಿರುತ್ತೆ ಮಾಡಿಕೊಂಡು, ಅಲ್ಲೇ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನೋದಕ್ಕಂತ. ಅಂದರೆ ಮನೆಯಿಂದ ತೊಗೊಂಡ್ಬಂದರೆ ಎಲ್ಲ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಸೊ ಇಲ್ಲ ಆಲ್ಮೋಸ್ಟ್ ಎಲ್ಲನೂ ತೊಗೊಂಡು ಬಂದಿದ್ದೆ ನಾನು, ಕಟ್ಟರು ಎಲ್ಲನೂ. ಹಾಗೆ ಬೆಳಗ್ಗೆ ಟಿಫಿನ್ ಮಾಡ್ಕೊಂಡು ಬಂದಿದ್ದು ನಾವು. ಆ್ಯಂಡ್ ಇವಾಗಂತೂ ತುಂಬಾ ಹಸಿವಾಗ್ತಾ ಇತ್ತು. ಅದ್ವಿಕಾಗಂತೂ ವೇಟ್ ಮಾಡ್ತಾ ಇದ್ಲು. ಮಿಕ್ಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಒಂದು ಬಾಕ್ಸನ್ನೇ ತೊಗೊಂಡು ಬಂದಿದ್ದೆ. ಹಾಗೆ ಈ ರೀತಿ ಹೊರಗಡೆ ಹೋಗಿ ಈ ರೀತಿ ಕುತ್ಕೊಂಡು ತಿನ್ನೋಕ್ಕೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಾವು ಊಟ ತೊಗೊಂಡು ಬಂದಿರ್ತೀವಿ ಪ್ರತಿ ಸತಿ. ಆ್ಯಂಡ್ ಈ ಸತಿ ಕೂಡ ನಾವು ಊಟ ತೊಗೊಂಡು ಬರಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಹೋದ ವಾರ ಅವಾಗೂ ಪ್ಲ್ಯಾನ್ ಮಾಡಿ ಎಲ್ಲನೂ ಮಾಡಿ ಇಟ್ಟು, ಬಟ್ ಸ್ವಲ್ಪ ಲೇಟಾಗಿ ಎದ್ಬಿಟ್ವಿ, ಬೇಡ ಬಿಡು ಅಂತ ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಈ ಸತಿನೂ ಹಾಗೆ ಆಯಿತು. ಬಟ್ ಬೇಡ ಹೋಗೋಣ ಅಂತ ಹೇಳಿ ನಾನು ಈ ರೀತಿ ಎಲ್ಲ ಚೂಡ ಎಲ್ಲ ಮಾಡಿಕೊಂಡು ಮಂಡಕ್ಕೆಲ್ಲ ಮಾಡಿಕೊಂಡು ಪ್ರಿಪೇರ್ ಮಾಡಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಎಲ್ಲನೂ ತೊಗೊಂಡು ಬಂದೆ. ಎಲ್ಲನೂ ಬ್ಯಾಗಲ್ಲಿ ಹಾಕ್ಕೊಂಡು ಫೈನಲಿ ನಾವು 10, 11, 12 ಗಂಟೆ ಏನೋ ಆಗಿತ್ತು ಮನೆ ಬಿಟ್ವಿ. ಸೊ ಅಲ್ಲಿಗೆ ರೀಚ್ ಆಗಿ ಇದೆಲ್ಲ ನೋಡೋಕ್ಕೆ 4-5 ಗಂಟೆಯಲ್ಲಿ ಆಗಿತ್ತು, ಸಾಯಂಕಾಲ ಆಗಿತ್ತು ಆಲ್ಮೋಸ್ಟು. ಆಮೇಲೆ ಮ್ಯಾಂಗೋ ಕೂಡ ತೊಗೊಂಡು ಬಂದಿದ್ವಿ. ಸೊ ಅವಳಿಗಂತೂ ತುಂಬಾ ಅಲ್ಲಿ ತಿನ್ನೋದಕ್ಕೆ ಇನ್ನೂ ಇಷ್ಟ ಆಗ್ತಾಯಿತ್ತು, ತುಂಬ ಹಸಿವಾಗ್ತಾಯಿತ್ತು ಅವಳಿಗೆ. ಸೊ ಹಾಗಾಗಿ ಅವಳಂತೂ ಹಾಕಿ ಕೊಟ್ಟ ತಕ್ಷಣ ಆರಾಮಾಗಿ ಕೂತ್ಕೊಂಡು ತಿಂತಾಯಿದ್ಲು. ಆ್ಯಂಡ್ ಇವಾಗ ನಾವು ಒಂದು ಯಾವುದಾದ್ರೂ ರೆಸ್ಟೋರೆಂಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಮುಂಚೆನೇ ಏನು ಅಂದ್ಕೊಂಡ್ವಿ, ಸೊ ಅಲ್ಲೇ ಹೊರಗಡೆನೇ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಮತ್ತೆ ಏನು ಅನ್ನಿಸ್ತು, ನಾವು ಇಷ್ಟೆಲ್ಲ ತೊಗೊಂಡು ಬಂದಿದ್ದೀವಿ, ಇಲ್ಲೇ ತಿಂದು ಹೋಗೋಣ ಅಂತ ಹೇಳಿ ಸ್ವಲ್ಪ ತಿಂದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಒಂದು ರೆಸ್ಟೋರೆಂಟಿಗೆ ಬಂದು ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ವಾಪಸ್ ಮನೆಗೆ ಬಂದ್ವಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.